ಡಾರ್ಲಿಂಗ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸದ್ಯದಲ್ಲೇ 400K ಮಾಡ್ತಾರೆ, 500K, 1 million. ಮಗ ನೀನು ಒಂಥರ ಕ್ಲಾಸ್, ನೀನು ಹೇಳು ಕ್ಲಾಸ್ ತಗೋಬೇಕು ನೀನು ಜನರನ್ನ ಹೆಂಗೆ ಚೂತ್ಯ ಮಾಡೋದು ಅಂತ. ಯು ಆರ್ ವೆರಿ ಗುಡ್ ಅಟ್ ಇಟ್, ಟ್ರಸ್ಟ್ ಮೀ. ಏನೋ ಮಾಡಿ ಡಾರ್ಲಿಂಗ್, ಚೆನ್ನಾಗಿರು. ನಮ್ಮನ್ನು ಸ್ವಲ್ಪ ನೆನಪು ಮಾಡ್ಕೊ ಅವಾಗವಾಗ. ಯಾಕಂದರೆ ನಿನಗೆ 400K ಆದರೆ ಅದಕ್ಕೆ ಡಿವಿನೇ ಕಾರಣ. ನನ್ನ ಬ್ಲೆಸ್ಸಿಂಗ್ಸ್ ತಗೋ ಡಾರ್ಲಿಂಗ್, ಬೇಜಾನ್ ಮುಂದಕ್ಕೆ ಬರ್ತೀಯ ಜೀವನದಲ್ಲಿ. ನನ್ನ ಕಡೆಯಿಂದ ಗಿಫ್ಟ್, ಮಜಾ ಮಾಡು. ತಿರ್ಗಾ ಏನೋ ಕಾಂಟ್ರವರ್ಸಿ ಅಂತೇನೇನೋ ನಡೆಸ್ತಾವ್ರೆ ಯೂಟ್ಯೂಬಲ್ಲಿ. ಸೊ ಇದು 1 ತಿಂಗಳು 2 ತಿಂಗಳ ಹಿಂದೆನೂ ನಡೀತಾ ಇತ್ತು. ಬಟ್ ಮೋಟೋ ವ್ಲಾಗಿಂಗ್ ಇವ್ರ ಜೊತೆ ಅಲ್ಲ, ಒಬ್ಬ ಎಡಿಟ್ರು ಗೇಮಿಂಗ್ ಕಮ್ಯುನಿಟಿಯವ್ರ ಜೊತೆ ಏನೋ ಇಟ್ಕೊಂಡಿದ್ದ, ಅವ್ರದ್ದೇನೋ ನಡೀತಾ ಇತ್ತು. ಈಗ ಅದೇ ಎಡಿಟ್ರ್ ಮೇಲೆ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿನಲ್ಲಿರೋ ಒಬ್ಬರು ಯೂಟ್ಯೂಬರು ಕ್ವೆಶನ್ ರೈಸ್ ಮಾಡಿಕೊಂಡು ವಿಡಿಯೋ ಮಾಡ್ತಾವ್ರೆ. ಬಟ್ ಈ ಎಡಿಟ್ರ್ ಅಂತ ಏನು ಹೇಳಿದೆ ನಾನು, ಅದೇನೋ ಒಂದು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನಮ್ದ್ಯಾಗ ಅವ್ನು ಎಡಿಟೋ ಪಡಿಟೋ ಏನೋ ಮಾಡ್ಕೊಂಡು ಹೆಂಗೋ ಇದ್ದ. ಸ್ವಲ್ಪ ಈ ನಂಬರ್ಸು, ಫಾಲೋವರ್ಸು, ಫ್ಯಾನ್ಸ್ ಜಾಸ್ತಿ ಆದಮೇಲೆ ಅವನ ಅಸಲಿ ಸ್ವರೂಪ ತೋರ್ಸೋಕ್ಕೆ ಎಡಿಟಿಂಗ್ ಯೂಸ್ ಮಾಡ್ಕೊತಾವನೆ. ಸೊ ಇವಾಗ ಆ್ಯಕ್ಚುಲಿ ಅವನು ಒರಿಜಿನಲ್ ಕ್ಯಾರೆಕ್ಟರ್ ಆಚೆ ಬರ್ತೈತೆ. ಇವನ ಇಂಟೆನ್ಷನ್ ಏನು, ಇವನು ಏನಕ್ಕೆ ಬಂದಿದ್ದ, ಏನು ಹೇಳ್ಕೊಂಡಿದ್ದ, ಇವಾಗ ಏನು ಮಾಡ್ತಾವನೆ ಅಂತ ಜನನೇ ನೋಡ್ತಾವ್ರೆ. ಯಾರು ಏನು ಹೇಳೋದೇ ಬೇಕಾಗಿಲ್ಲ ಅದನ್ನು. ಸೊ ಈ ಎಡಿಟ್ರಿಗೆ ರೋಸ್ಟ್ ಮಾಡೋರಿಗೆ, ಮೀಮ್ಸ್ ಮಾಡೋರಿಗೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಅವರಾದರೆ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತಾರೆ, ಇವ್ನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಲ್ಲ. ಯಾಕಂದರೆ ಬೇರೆ ಏನೋ ಟಾಪಿಕ್ ಎತ್ಕೊತಾನೆ, ಆ ಟಾಪಿಕಲ್ಲಿ ಬೇರೆ ಯಾರ ಬಗ್ಗೆ ನಾವು ಮಾತಾಡ್ತಿರ್ತಾನೆ. ಇವ್ನು ಆ ಥರ ಕ್ಯಾರೆಕ್ಟ್ರು. ಈ ಥರ ಒಬ್ಬ ವಿಚಿತ್ರ ಯೂಟ್ಯೂಬರ್ನ ನಾನು ಇಲ್ಲಿ ತನಕ ನೋಡೇ ಇರಲಿಲ್ಲ. ಇವಂದು ಹೊಸ ಕ್ಯಾಟಗರಿನೇ ಕ್ರಿಯೇಟ್ ಮಾಡ್ಕೊಂಬಿಟ್ಟವನು. ಇವನು ಯಾವ ಕಡೆನೂ ಅಲ್ಲ, ಇವಂದು ಏನು ಕ್ಯಾಟಗರಿ ಅಂತಲೇ ನನಗೆ ಅರ್ಥ ಆಗಿಲ್ಲ ಇಲ್ಲಿ ತನಕ. ಸೊ ನಿಮಗೆ ಗೊತ್ತಿದೆ, ಟ್ರಾವೆಲ್ ವ್ಲಾಗರ್ಸ್ ಇದ್ದಾರೆ, ಫುಡ್ ವ್ಲಾಗರ್ಸ್ ಇದ್ದಾರೆ, ಮೋಟೋ ವ್ಲಾಗರ್ಸ್ ಇದ್ದಾರೆ, ಕಾರ್ ರಿವ್ಯೂಸ್ ಮಾಡೋರು ಇದ್ದಾರೆ. ಹೇಳ್ದಂಗೆ ಎಷ್ಟೊಂದು ಕ್ಯಾಟಗರಿಗಳಿದೆ, ಡಿಫ್ರೆಂಟ್ ಜಾನರ್. ಇವಂದು ಏನು ಜಾನರ್ ಅಂತಲೇ ಅರ್ಥ ಆಗಿಲ್ಲ ನನಗೆ. ಯಾರ್ಯಾರೋ ಮಾಡಿರೋ ಫಿಲಮ್ ಕಾಮಿಡಿ ಸೀನ್ಸ್ನೆಲ್ಲ ಗುಡ್ಡೆ ಹಾಕ್ತಾನೆ, ಅದನ್ನೇನೋ ಚಿತ್ರಾನ್ನ ಮೊಸರನ್ನ ಮಾಡ್ಬಿಟ್ಟು ಬಿಡ್ತಾನೆ. ಸರಿ, ಅವನು ಅಷ್ಟರಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರೋದು, ಯಾಕಂದರೆ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ. ಬಟ್ ಅವನು ಅದನ್ನು ಬಿಟ್ಬಿಟ್ಟು ಇವಾಗ ಏನು ಮಾಡ್ತಾವನೆ, ಆ ಎಡಿಟಿಂಗ್ ಸ್ಕಿಲ್ಸ್ನೆಲ್ಲ ಅದನ್ನೆಲ್ಲ ಈ ಫ್ಯಾನ್ಸು, ಫ್ಯಾನ್ ಫಾಲೋಯಿಂಗು, ನಂಬರ್ಸ್ ಎಲ್ಲ ಜಾಸ್ತಿ ಆದಮೇಲೆ ಒಂದು ಅಸಲಿ ಸ್ವರೂಪ ಆಚೆ ಬರ್ತಾಯಿದ್ದೆ. ಅದಕ್ಕೆ ಬರೀ ಟಾಕ್ಸಿಸಿಟಿ ಸ್ಪ್ರೆಡ್ ಮಾಡೋದು, ಬೇರೆಯವ್ರಿಗೆ ಹೇಟ್ ಸ್ಪ್ರೆಡ್ ಮಾಡೋದು, ಅರ್ಧಂಬರ್ಧ ಮ್ಯಾಟ್ರ್ಗಳ್ನ ಅವ್ನ ಫ್ಯಾನ್ಸ್ಗೆ ಹೇಳೋದು, ತಲೆಗೆ ಬೆಡ್ದಿರೋ ವಿಷಯಗಳು ತುಂಬೋದು. ಯಾವುದು ನೇರವಾಗಿ ಏನೂ ಮಾಡಲ್ಲ ಇವನು. ಎಲ್ಲ ಇಂಡೈರೆಕ್ಟಾಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಬೇರೆಯವ್ರ ಮೇಲೆ ಹೇಟ್ ಬರೋ ಥರ ಮಾಡೋದು, ಸುಳ್ಳು ಅಸಂಪ್ಷನ್ಸ್ನ ಅವ್ರ ಫ್ಯಾನ್ಸ್ಗಳು ತಲೆ ತುಂಬೋದು, ಅವ್ರನ್ನ ಎದ್ಕಟ್ಬಿಟ್ಟು ಬೇರೆಯವ್ರ ಮೇಲೆ ಚೂ ಬಿಡೋದು. ಇಂಥ ಕೆಲ್ಸಗಳು ಮಾಡ್ತಾವನೆ. ಸುಮಾರು ಇದೊಂದು 2-3 ತಿಂಗಳಿಂದ ಮಾಡ್ತಾವನೆ ಇದನ್ನು. ಇವನ್ ಪ್ರಾಬ್ಲಮ್ ಏನೋ ದೇವರಾಣೆ ಗೊತ್ತಿಲ್ಲ. ಇರಲಿ, ಅವನೇನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಸುತ್ತಿ ಬಳಸಿ ನಮ್ಮ ಹತ್ರಕ್ಕೆ ಬರೋ ಪ್ರಯತ್ನ ಮಾಡ್ತಾವನೆ. ಬರಲಿ, ಬರಂಗಿದ್ರೆ ನೇರವಾಗಿ ಬರಲಿ. ಬಂದ ಮೇಲೆ ಇಂಡೈರೆಕ್ಟ್ ಮಾತುಗಳು ಇವೆಲ್ಲ ಬಿಟ್ಬಿಟ್ಟು ನೇರವಾಗಿ ಬಾ. ನಿನಗೇನು ಬೇಕೋ ಬಡ್ಡಿ ಸಮೇತ ಕೊಡ್ತೀನಿ, ತಲೆ ಕೆಡಿಸ್ಕೊಂಬೇಡ. ಯಾಕಂದರೆ ಪಾಪ ನೀನು ನಂಬ್ಕೊಂಡಿರೋ ಫ್ಯಾನ್ಸ್ಗೆ ನೀನು ಅಸಲಿ ಮುಖ ಗೊತ್ತಿಲ್ಲ, ಅದನ್ನು ನಾನು ಇಡ್ತೀನಿ. ನೋಡ್ರಪ್ಪ, ನಿಮ್ಮ ಆರಾಧ್ಯ ದೈವನ ಅಸಲಿ ರೂಪ ಏನು ಅಂತ ನಾನು ಇಡ್ತೀನಿ. ಆವತ್ತು ವ್ಯೂಸಿಂದೆ, ಫಾಲೋವರ್ಸಿಂದೆ, ನಂಬರ್ಸಿಂದೆ ಬಿದ್ದಿರೋ ಕ್ಯಾಟಗರಿ ನಾವಲ್ಲ. ನಮ್ಮದೇ ಓನ್ ಲೇನ್ ಇದೆ. ನಮ್ಮ ಇಷ್ಟ ಬಂದಂಗೆ ಯಾವ ಪೇಜಲ್ಲಿ ಹೋಗ್ಬೇಕೋ ನಾವು ಆ ಪೇಜಲ್ಲಿ ಹೋಗ್ತಾ ಇರ್ತೀವಿ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಅವಾಗವಾಗ ಇಂಥ ಕ್ರಿಮಿಕೀಟಗಳು ಉಟ್ಕೊಂಡ್ಬಿಡ್ತಾವೆ ಫೀಲ್ಡಲ್ಲಿ. ಕ್ರಿಮಿಕೀಟ ಅನ್ನೋದಕ್ಕಿಂತ ತಿಗಣೆ ಅನ್ಬೋದು. ಯೂಶ್ವಲಿ ಅದೊಂದು ಮಾತಿದೆಯಲ್ಲ, ಮನೆಗೆ ಏನಾದ್ರು ತಿಗಣೆ ಬಂದ್ಬಿಟ್ರೆ ದರಿದ್ರ ಮೆಟ್ಕೊಂಡಂಗೆ ಅಂತ. ಆ ಥರ ಕಮ್ಯುನಿಟಿನಲ್ಲೂ ಈ ತಿಗಣೆ ಥರ ಕೆಲವರು ಉಟ್ಕೊಂಡ್ಬಿಡ್ತಾರೆ. ಅವ್ರು ಬಂದಾಗ ಒಂಥರ ದರಿದ್ರ ಮೆಟ್ಕೊಂಡ್ಬಿಡುತ್ತೆ ಕಮ್ಯುನಿಟಿಗೆ. ಯಾರಿಗೂ ನೆಮ್ಮದಿ ಇಲ್ಲ. ಅದಕ್ಕೆ ಏನೋ ಔಷಧಿ ಹೊಡೆಯೋಕ್ಕೆ ಶುರು ಹಚ್ಕೊಂಡವ್ರು ಎಲ್ಲರೂ. ನೀನೇನು ಮಾಡೋ ಡಾರ್ಲಿಂಗ್, ನಮ್ಮ ಜೊತೆ ಫೈಟ್ ಇಟ್ಕೊಳ್ಳೋಕೆ ಅಷ್ಟೊಂದು ಆಸೆ ಇದ್ದರೆ ನಿನಗೆ ನನ್ನ ಹೆಸರು ತೊಗೊಂಡು ಡೈರೆಕ್ಟಾಗಿ ಬಾ. ಹೇ ಮ್ಯಾನ್ ಡಿವಿ, ದಿಸ್ ಈಸ್ ಫಾರ್ ಯು ಅಂತ. ಆವಾಗ ಒಪ್ಕೊತೀನಿ. ಯಾಕಂದರೆ ಇದಕ್ಕೆ ಇನ್ವಿಟೇಷನ್ ಕೊಡ್ತಾ ಇರೋದೇ ನೀನು. ಸೊ ಇನ್ವಿಟೇಷನ್ ಕೊಡ್ತಾ ಇದೆಯಾ ಅಂದರೆ ಅದ್ರ ಮೇಲೆ ನನ್ನ ಹೆಸರು ಹಾಕ್ಬಿಟ್ಟು ಕೊಡು, ನನ್ನ ಹೆಸರು ಹೇಳ್ಬಿಟ್ಟು ಬಾ, ಆವಾಗ ಒಪ್ಕೋತೀನಿ. ನೀನು ಬರೀ ಎಡಿಟ್ರಲ್ಲ, ಕ್ರಿಯೇಟರು ಅಂತ. ಜನ ನಮ್ಮನ್ನು ಓ ಜಿ ಅಂತ ಕರೀತಾರಲ್ಲ, ಅದಕ್ಕೆ ತಡ್ಕೊಳಕ್ಕೆ ಆಯ್ತಲ್ಲ ನಿನಗೆ. ನೀನು ತಿರ್ಗಾ ಇದೇ ಇಂಡೈರೆಕ್ಟ್ ಅಲಾಲ್ಕೋರ್ ಕೆಲಸಗಳು ಮಾಡ್ತಾಯಿದ್ರೆ ನೀನೇ ಓ ಜಿ, ಆದರೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಓ ಜಿ ಅಲ್ಲ ನೀನು. ಸೊ ನಮ್ಮ ಡಾರ್ಲಿಂಗ್ ವಿಚಾರಕ್ಕೆ ಬರೋಣ. ಇವಾಗ ನಾವು ಕೊಟ್ಟಿರೋ ಡೋಸ್ಗೆ ಡಾರ್ಲಿಂಗು ಡೋಲೋ 650 ಹಾಕೊಂಡು ಮಲ್ಕೊಂಬಿಟ್ಟಿರ್ತಾನೆ. ನಾನು ಚೆಸ್ ಆಡೋದ್ರಲ್ಲಿ ಪಂಟ್ರು. ಯೂಶಲಿ ನಾನು ಚೆಕ್ಮೇಟೇ ಕೊಡೋದು, ಬಟ್ ಈ ಕೇಸಲ್ಲಿ ಸ್ಟೇಲ್ಮೇಟ್ ಕೊಟ್ಬಿಟ್ಟು ಮಜಾ ತಗೋತಾ ಇದ್ದೀನಿ. ಸ್ಟೇಲ್ಮೇಟ್ ಅಂದರೆ ಗೊತ್ತಿಲ್ಲ ಅನ್ನೋರು ಗೂಗಲ್ ಹೊಡೆದು ತಿಳ್ಕೊಳ್ರಿ. ಸೊ ಡಾರ್ಲಿಂಗಿಗೆ ಸಿಚುವೇಶನ್ ಏನಾಗ್ಕೊಂಡು ಡೈರೆಕ್ಟ್ ಆಗಿ ಬಂದರೆ, ಇಲ್ಲ ಇವನ್ ರೆಗ್ಯುಲರ್ ಸ್ಟೈಲಲ್ಲಿ ಇಂಡೈರೆಕ್ಟ್ ಇಂದ್ರಜಿತ್ ಥರ ಬಂದರೆ ಓಜಿ ಆಗ್ಬಿಡ್ತಾನೆ ಇವನು.
ಗೊತ್ತಲ್ಲ ಯಾವ ಓಜಿ ಅಂತ. ಇನ್ನು ಎಡಿಟಿಂಗು, VFX, ರೀಮಿಕ್ಸು ಅಂತೆಲ್ಲ ಹೋದರೆ ಅದಕ್ಕೆ ಜಾತ್ರೆ ಅಂತಲೂ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇವ್ನು ಏನು ಮಾಡಿದ್ರು ಏನಾದರೂ ಒಂದು ಆಗ್ಬಿಡ್ತಾನೆ. ಕಚಡ, ಓಜಿ, ಜಾತ್ರೆ. ಪಾಪ ನಿನ್ನ ಲೈಫಲ್ಲಿ ಏನಾಗಬೇಕು ಅಂತ ಅನ್ಕೊಂಡಿದ್ದೋ ಏನೋ ಗೊತ್ತಿಲ್ಲ, ಬಟ್ ಏನೋ ಒಂದು ಆಗ್ತೀಯ ಮಗ ನೀನು ಪಕ್ಕ. ದಮ್ ಬಿರಿಯಾನಿ ಸಿಗತ್ತೆ, ಪಾರ್ಸಲ್ ಬೇಕಾಗಿದ್ರೆ ಹೇಳೋ, ಕಳಿಸ್ತೀನಿ ಮನೆಗೆ. ನಮಗೆ ಗೊತ್ತಿರೋರು ಅಕ್ಷಯ್ ದಮ್ ಬಿರಿಯಾನಿ ಅಂತ ಇಟ್ಕೊಂಡಿದ್ದಾರೆ, ಸಾಕತ್ತಾಗಿ ಮಾಡ್ತಾರೆ. ಯಾರ್ಯಾರಿಗೆ ಬೇಕು, ಎಷ್ಟೆಷ್ಟು ಬೇಕು, ಎಷ್ಟು kg ಬೇಕು ಹೇಳೋ, ಪಾರ್ಸಲ್ ಕಳಿಸ್ತೀನಿ. ಈಚೆಗೆಲ್ಲ ಪ್ರಮೋಷನ್ ಮಾಡ್ತಾ ಇಲ್ಲ ಮಚ್ಚ ನಾನು. ಏನೋ ಮಚ್ಚ ನಿನ್ನ ಸ್ಕೀಮುಲು, ನೀನು ನನಗೆ ಆನ್ಸರ್ ಕೊಡಬೇಕು ಅಂದರೆ 400K ಮಾಡಬೇಕಾ ಇನ್ಸ್ಟಾಗ್ರಾಮಲ್ಲಿ? ಬಾ 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 ಬಾ, ಕಲೆಗಾರ ಮಚ್ಚ ನೀನು. ಕೊಲೆಗಾರ ಅಲ್ಲ ನೀನು, ಕಲೆಗಾರ. ನಿನ್ನ ಮಾತುಗಳಿಗೆ ಹೆಚ್ಚು ಅವ್ರನ್ನ ದೇವರೇ ಕಾಪಾಡಬೇಕು ಡಾರ್ಲಿಂಗ್. ಆದ್ರೂ ಮಚ್ಚ ಏನೋ ತಲೆ ನಿಂದಲು, ಜಗತ್ತಲೆ ನನ್ನ ಮಗನ ನಿಂದು. ಹೇಳೋದಲ್ಲ ಮಚ್ಚ, ನೀನು ಏನೋ ಒಂದು ಆಗ್ತೀಯ ಕಣೋ, ನೀನು ಏನೋ ಒಂದು ಆಗ್ತೀಯ. ನನಗೆ ಆ ಕಾನ್ಫಿಡೆನ್ಸ್ ಐತೆ, ನಿನಗಿಲ್ಲದೆ ಇರ್ಬೋದು, ನನಗಂತೂ 100% ಐತೆ. ಆಮೇಲೆ ಡಾರ್ಲಿಂಗ್ ಇಷ್ಟೊಂದು ಪರ್ಸ್ನಲ್ ಆಗಿ ತಗೋತಾ ಇದೆಯಾ? ಅಷ್ಟೊಂದು ಹರ್ಟ್ ಮಾಡ್ಬಿಟ್ನಾ ಲಾಸ್ಟ್ ವೀಡಿಯೋಲಿ? ಸಾರಿ ಚೀನಾ, ನಾನು ನಿನ್ನ ಏನು ಮಾಡ್ತಾ ಇದ್ದಿಲ್ಲ ಚೀನಾ. ನೀನು ಎಲ್ಲಿ ತನಕ ಪ್ರೊಫೆಷ್ನಲ್ ರೈವಲ್ರಿ ಮೇಂಟೈನ್ ಮಾಡ್ತಾ ಇದ್ದೆ, ಅಲ್ಲಿ ತನಕ ನಾನು ಪ್ರೊಫೆಷ್ನಲ್ ಆಗೇ ಇರ್ತಾ ಇದ್ದೆ. ನೀನೇನು ಮಾಡಿದೆ? ನನ್ನ ಪರ್ಸ್ನಲ್ ಮ್ಯಾಟ್ರಿಗೆ ಕೈ ಹಾಕ್ದೆ. ಇವಾಗ ನಾನು ನಿನ್ನ ಮ್ಯಾಟ್ರಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊತೀನಿ. ಬಾ ಪಾಪ, ನೀನು ಒಂದು ವಿಡಿಯೋ ಮಾಡೋದಕ್ಕೆ 40 ಅವರ್ ಎಡಿಟಿಂಗ್ ಮಾಡ್ತೀಯಾ ಅಂತ ಕೇಳ್ಪಟ್ಟಿದ್ದೀನಿ. ದಟ್ ಈಸ್ ಸೋ ಸ್ಯಾಡ್ ಆಫ್ ಯು ಚೀನಾ. ನೀನು ಒಂದು ವಿಡಿಯೋ ಮಾಡೋ ಜಾಗದಲ್ಲಿ ನಾನು ಒಂದು ವೆಬ್ ಸೀರೀಸೇ ಮಾಡಾಕ್ಬಿಡ್ಬೋದು. ಏನು ಮಾಡ್ತೀಯಾ ನೀನು? ಸ್ಟೈಲೇ ಎಡಿಟಿಂಗು, ಅದಿಲ್ದಿರ ನೀನೇ ಇಲ್ಲ. ಮಾಡು, ಏನೋ ಒಂದು ಮಾಡು. ಸೊ ಅದನ್ನು ಹೇಳ್ಬಿಡ್ತೀನಿ, ತುಂಬ ಜನಕ್ಕೆ ಪಾಪ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಿಲ್ಲ. ಗೊತ್ತಾಗೋ ರೇಂಜ್ಗೆ ಅವನೇನು ಫ್ರೀಡಮ್ ಫೈಟರ್ ಅಲ್ಲ ಬಿಡಿ. ಆದರೆ ತಲೆ ಕೆಡ್ಸ್ಕೊಂಬೇಡಿ, ಹೇಳ್ತೀನಿ ಎಲ್ಲ ಬ್ಯಾಕ್ಗ್ರೌಂಡು, ಹಿಸ್ಟ್ರಿ, ಫ್ಯೂಚರು ಪ್ರತಿಯೊಂದು ಹೇಳ್ತೀನಿ. ಎಲ್ಲ ಒಂದೇ ವೀಡಿಯೋಲಿ ಮುಗಿಸ್ಬಿಟ್ರೆ ಹೆಂಗೆ? ನಾನು ಇಷ್ಟೆಲ್ಲ ಟೈಮು ಎಫರ್ಟ್ ಆಗ್ತಾ ಇದ್ದೀನಿ ಅಂದರೆ ನನಗೊಂದು ಸ್ವಲ್ಪ ರಿವಾರ್ಡ್ಸ್ ಬೇಕೇ ಬೇಕು ತಾನೆ. ಆ್ಯಂಡ್ ಡಾರ್ಲಿಂಗ್, ತಲೆ ಕೆಡ್ಸ್ಕೊಂಬೇಡ ನೀನು. ನೀನು ಶೇರ್ ಬೇಕಂದ್ರೆ ನನಗೆ ವಾಟ್ಸಪ್ ಮಾಡಿ ಹೇಳ್ತೀನಿ. ನೀನು ಶೇರ್ ಏನಿದೆ ನೀನು ಕಳಿಸ್ತೀನಿ. ಐ ರೆಸ್ಪೆಕ್ಟ್ ಯುವರ್ ಲಾಟ್ ಡಾರ್ಲಿಂಗ್. ಪಾಪ ನಮ್ಮ ಕಂಟೆಂಟೇ ನೀನು ಇವಾಗ ನೀನು ಶೇರ್ ಕೊಡದೇ ಇದ್ರೆ ಆ ಭಗವಂತ ನಮ್ಮನ್ನು ಮೆಚ್ತಾನ? ಏನು ಬೇಕು ಕೇಳಿ ಡಾರ್ಲಿಂಗ್, ಮಾಡೋಣ. ಬಟ್ ಡಾರ್ಲಿಂಗ್ ಒಂದಂತೂ ನಿಜ, ನಿನ್ನ ಪಾದನ ಜೆರಾಕ್ಸ್ ಹೊಡಿಸ್ಬಿಟ್ಟು ಪೋಟ್ರ್ ಹೊಡಿ ಹೇಳ್ತೀನಿ. ಪೋಟ್ರು ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಬರಲ್ಲ ಪೋಟ್ರು. DTDC ಕೇಳಿ ಕಳಿಸು, ನನಗೆ ಗೊತ್ತಿರೋನಿದ್ದಾನೆ DTDC ಅವನು, ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದು ಕೊಡ್ತಾನೆ. ಮಚ್ಚ ಏನೋ ತಲೆ ನಿಂದಲು. ಆನ್ಸರ್ ಕೊಡೋಕ್ಕೆ ನಿನಗೆ 400K ಮಾಡಿಸ್ಬೇಕು ಅಂದರೆ, ಒಂದೊಂದಕ್ಕೂ ನೀನು ಆನ್ಸರ್ ಕೊಡಬೇಕಂದ್ರೆ 1 ಮಿಲಿಯನ್ ಹೊಡಿತೀಯ ಹಂಗಾರೆ ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು 2 ತಿಂಗಳಲ್ಲಿ ನೀನು. ಸೂಪರ್ ಮಚ್ಚ ನಿಲ್ಲು. ನಿನ್ನ ರೇಂಜ್ಗೆ ಯಾರೂ ಬರೋಕ್ಕಾಗಲ್ಲ. ಪ್ಲಸ್ ನಿನ್ನ ಫ್ಯಾನ್ಸ್ ಥರ ಜಗತ್ತು ಏನು ಹೇಳೋ, ಜಗತ್ತಲ್ಲೇ ನಿಂದು. ಎನಿವೇಸ್, ತುಂಬ ಎಲ್ಲ ಪರ್ಸ್ನಲ್ ಆಗಿ ತೊಗೊಂಡು ಮೂಡ್ ಹಾಳು ಮಾಡ್ಕೊಂಬೇಡ. ನಾನು ನಿಂಗೊಂದು ಸಜೆಷನ್ ಕೊಡ್ತೀನಿ, ಕೇಳಿಸ್ಕೊ. ಇವಾಗ ಜನ ನೀನು ಏನು ಮಾಡ್ತೀಯಾ ಅಂತ ಕಾಯ್ಕೊಂಡಿರ್ತಾರಲ್ಲ, ಅದನ್ನ ಹಂಗೆ ಬಿಟ್ಬಿಟ್ಟು ಹೇಳ್ತೀನಿ. ನೀನು ಏನು ಮಾಡೋಕೆ ಹೋಗ್ಬೇಡ. ಯಾಕೆ ಹೇಳೋ, ನೀನೇನಾದರೂ ಮಾಡಬೇಕು ಅಂದ್ಕೊಂಡ್ರೆ ಇವಾಗ ಬರೀ ಎಲೆ ಕೇಳ್ತಾ ಇದ್ದೀನಿ, ಆಮೇಲೆ ಬುಡದ ಸಮೇತ ಕಿತ್ತಾಕ್ಬಿಡ್ತೀನಿ. ಹೇಳಿದ್ನಲ್ಲ, ಎಷ್ಟೋ ಜನಕ್ಕೆ ಪಾಪ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಐಡಿಯಾನೇ ಇಲ್ಲ. ಸೊ ಅದನ್ನ ಹಂಗೆ ಮೇಂಟೈನ್ ಮಾಡು. ಲೈಫಲ್ಲಿ ನೆಮ್ಮದಿಯಾಗಿರೋದು ನೋಡ್ಕೊ. ನೀನು ಸುಮಾರು ತಪ್ಪುಗಳು ಮಾಡ್ಕೊಂಬಂದ್ಬಿಟ್ಟಿದ್ಯಾ, ಬಟ್ ಒಂದು ದೊಡ್ಡ ತಪ್ಪೇನು ಮಾಡ್ದೆ ಹೇಳು? ನನ್ನನ್ನು ಎದುರಾಕೊಂಡಿರೋದು. ಎಲ್ಲಾರನ್ನೂ ಇಂಡೈರೆಕ್ಟಾಗಿ ಪ್ರೊವೋಕ್ ಮಾಡಿ ಮಜಾ ತಗೋತಾ ಇದ್ದೆ. ನಾನು ನಿನಗೆ ಡೈರೆಕ್ಟಾಗಿ ಪ್ರೊವೋಕ್ ಮಾಡಿದ್ರು ನೀನು ಏನೂ ಮಾಡೋ ಸ್ಥಿತಿಯಲ್ಲಿಲ್ಲ. ನಾನೇನು ಮಾಡಲ್ಲ ಗುರು. ಡಾರ್ಲಿಂಗ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸದ್ಯದಲ್ಲೇ 400K ಮಾಡ್ತಾರೆ, 500K, 1 ಮಿಲಿಯನ್ನು. ಮಗ ನೀನು ಒಂಥರ ಕ್ಲಾಸ್. ನೀನು ಹೇಳು, ಕ್ಲಾಸ್ ತಗೋಬೇಕು ನೀನು ಜನರನ್ನ ಹೆಂಗೆ ಚೂತ್ಯ ಮಾಡೋದು ಅಂತ. ಯು ಆರ್ ವೆರಿ ಗುಡ್ ಅಟ್ ಇಟ್, ಟ್ರಸ್ಟ್ ಮೀ. ಏನೋ ಮಾಡಿ ಡಾರ್ಲಿಂಗ್, ಚೆನ್ನಾಗಿರು. ನಮ್ಮನ್ನು ಸ್ವಲ್ಪ ನೆನಪು ಮಾಡ್ಕೊ ಅವಾಗವಾಗ. ಯಾಕಂದರೆ ನಿನಗೆ 400K ಆದರೆ ಅದಕ್ಕೆ DVನೇ ಕಾರಣ. ನನ್ನ ಬ್ಲೆಸ್ಸಿಂಗ್ಸ್ ತಗೋ ಡಾರ್ಲಿಂಗ್, ಬೇಜಾನ್ ಮುಂದಕ್ಕೆ ಬರ್ತೀಯ ಜೀವನದಲ್ಲಿ. ನನ್ನ ಕಡೆಯಿಂದ ಗಿಫ್ಟು. ಮಜಾ ಮಾಡು. ಸಿಗೋಣ. ಟಾಟಾ.